Ohm's law. Ohm's law ಅಂದರೆ ಇಟ್ಸ್ ನಥಿಂಗ್ ಬಟ್ at a constant temperature. At a constant temperature, the electric current is directly proportional to the potential difference across the ends of the conductor. Or the current is directly proportional to the potential difference. Current is directly proportional to the potential difference. ಎಲ್ಲಿ ಇರ್ತೈತೆ ಅಂದರೆ at a constant temperature ಅಂತೇಳಿ ಹೇಳ್ತೀವಿ. at a constant temperature. ಇದು ಏನಪ್ಪ ಅಂದರೆ ಸ್ಟೇಟ್ಸ್ ಓಮ್ಸ್ ಲಾ ಅಥವಾ ಡಿಫೈನ್ ಓಮ್ಸ್ ಲಾ ಅಂತೇಳಿ ಹೇಳ್ತೀವಿ. ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಡೆರಿವೇಶನ್ ಏನು ತೊಗೊತೀವಿ ನಾವು ಇಲ್ಲಿ ಅಂತಂದರೆ I = NEA VD ಅಂದರೆ ರಿಲೇಷನ್ ಬಿಟ್ವೀನ್ ಕರೆಂಟ್ ಆ್ಯಂಡ್ ಡ್ರಿಫ್ಟ್ ವೆಲಾಸಿಟಿ ಅಂತೇಳಿ ಏನು ಕಲ್ತೀವಲ್ಲ ನಾವು ಅದು ಈಕ್ವೇಷನ್ನ ತೊಗೊತೀವಿ. ಈ ನಮ್ಮದು ಪ್ಲೇ ಲಿಸ್ಟ್ನಲ್ಲಿ ಪ್ರೀವಿಯಸ್ ವಿಡಿಯೋನಲ್ಲಿ ಐತೆ ನೋಡ್ರಿ, ಡ್ರಿಫ್ಟ್ ವೆಲಾಸಿಟಿನ ಐತಿ, ಮೊಬಿಲಿಟಿನ ಐತಿ, ರಿಲೇಷನ್ ಬಿಟ್ವೀನ್ ಕರೆಂಟ್ ಆ್ಯಂಡ್ ಡ್ರಿಫ್ಟ್ ವೆಲಾಸಿಟಿ ಇವೆಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡ್ಬೋದು. ಪ್ಲೇ ಲಿಸ್ಟ್ನಲ್ಲಿ ಲಾಸ್ಟ್ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಇದನ್ನ ಏನು ತೊಗೊತೀವಿ ಅಂದರೆ ಫ್ರಮ್ ದ ಫಾರ್ಮುಲಾ ಆಫ್ ವಿ ಡಿ ಅಂದರೆ ಡ್ರಿಫ್ಟ್ ವೆಲಾಸಿಟಿದು ಫಾರ್ಮುಲಾ ಬರ್ಕೋಬೇಕ್ರಿ. ಏನು ಬರ್ಕೊತೀವಿ ಡ್ರಿಫ್ಟ್ ವೆಲಾಸಿಟಿದು? ವಿ ಡಿ ಈಸ್ ಈಕ್ವಲ್ಸ್ ಟು ಇ ಇಂಟು ಟೋ ಡಿವೈಡೆಡ್ ಬೈ ಎಮ್. ಹೌದಾ? ಇದನ್ನ ಏನು ಮಾಡ್ಬೇಕಂದ್ರೆ ಪುಟ್ ದ ವ್ಯಾಲ್ಯೂ ಆಫ್ ಇ ಡಿ ಇನ್ ಈಕ್ವೇಷನ್ ನಂಬರ್ 1. ಇದೇ ವ್ಯಾಲ್ಯೂನ ಏನು ಮಾಡಬೇಕು? ಈಕ್ವೇಷನ್ ನಂಬರ್ 1ನಲ್ಲಿ ಬರಿಬೇಕು. ಹೌದಾ? I = NEA ಆ್ಯಸ್ ಇಟ್ ಈಸ್ ಸೇಮ್. ಇಲ್ಲಿ ವಿ ಡಿ ಐತಿ. ವಿ ಡಿ ಅಂದರೆ ಏನು ಮಾಡ್ಬೇಕು ರೀ? ವಿ ಡಿದು ವ್ಯಾಲ್ಯೂ ಬರಿಬೇಕು. ಅಂದರೆ ಏನೈತಿ? ಇ ಇಂಟು ಟೋ ಡಿವೈಡೆಡ್ ಬೈ ಎಮ್ ಅಂತೇಳಿ ಐತಿ. ಹೌದಾ? ನೆಕ್ಸ್ಟ್ I = N. ಇ ಅಂದರೆ ಏನಾಗ್ತೈತೆ ರೀ? E² AE ಟೋ ಡಿವೈಡೆಡ್ ಬೈ ಎಮ್. ಇದೇನಪ್ಪ ಅಂದರೆ ಈಕ್ವೇಷನ್ ನಂಬರ್ 2. ಹೌದಾ? ನೆಕ್ಸ್ಟ್ ಏನು ಮಾಡ್ಬೇಕಿಲ್ಲ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಈಕ್ವಲ್ಸ್ ಟು ಇ ಇಂಟು ಎಲ್, ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ದ ಕಂಡಕ್ಟರ್ ಇಂಟು ಲೆಂತ್ ಆಫ್ ದ ಕಂಡಕ್ಟರ್ ಅಂತೇಳಿ ಬರ್ತೀವಿ. ನೆಕ್ಸ್ಟ್ ಈ ಈಕ್ವೇಷನ್ ಏನು ಬರ್ತೀವಿ ಅಂದರೆ ಇ = ವಿ ಡಿವೈಡೆಡ್ ಬೈ ಎಲ್ ಅಂತೇಳಿ ಬರ್ತೀವಿ. I = NE² A. ಇದು ನೋಡ್ರಿ, ವಿ ಡಿವೈಡೆಡ್ ಬೈ ಎಲ್. ಹೌದಾ? ಇ ಅಂದರೆ ಏನೈತೆ ರೀ ಇಲ್ಲಿ ನೋಡ್ರಿ, ಇ ಅಂದರೆ ಏನೈತಿ? ವಿ ಬೈ ಎಲ್. ಇಲ್ಲಿ ಇ ಐತಿ, ಅದಕ್ಕೆ ಏನು ಮಾಡ್ತೀನಿ ನಾ? ವಿ ಬೈ ಎಲ್ ಬರ್ತೀನಿ. ನೆಕ್ಸ್ಟ್ ಟೋ ಇರ್ತದ. ನೆಕ್ಸ್ಟ್ ಎಮ್ ಆ್ಯಸ್ ಇಟ್ ಈಸ್ ಸೇಮ್ ಇರ್ತೈತಿ. ಹೌದಾ? ನೆಕ್ಸ್ಟ್ ಈ ಈಕ್ವೇಷನ್ ಹೆಂಗೆ ಬರ್ಕೋಬೋದು ನಾವು ಅಂದರೆ ಎಮ್ ಎಲ್ ಡಿವೈಡೆಡ್ ಬೈ NE² A ಟೋ ಅಂತೇಳಿ ಬರ್ಕೋಬೋದು. ದಟ್ ಈಸ್ ಈಕ್ವಲ್ಸ್ ಟು ವಿ ಡಿವೈಡೆಡ್ ಬೈ ಐ ಅಂತೇಳಿ ಬರ್ತೀವಿ. ಹೌದಾ? ಇಲ್ಲಿ ಏನಾಗ್ತೈತೆ ಅಂದರೆ ವಿ ಬೈ ಐ ಅಂದರೆ ಏನಾಗ್ತೈತೆ ಅಂದರೆ ಕಾನ್ಸ್ಟೆಂಟ್ ಆಗ್ತದೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡಿವೈಡೆಡ್ ಬೈ ಕರೆಂಟ್, ದಟ್ ಈಸ್ ಕಾನ್ಸ್ಟೆಂಟ್. ಹೌದಾ? ನೆಕ್ಸ್ಟ್ ಇದ್ರನ್ನ ಏನು ಬರ್ತೀವಿ ಅಂದರೆ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತೇಳಿ ಬರ್ತೀವಿ ಈಕ್ವೇಷನ್. ಇದನ್ನ ನೋಡ್ರಿ, ಹಂಗಾಗಿ ನಾವು ಏನು ಮಾಡ್ತೀವಿ ಇಲ್ಲಿ ಅಂತಂದರೆ ಎಮ್ ಎಲ್ ಈ ಈಕ್ವೇಷನ್ ಏನೈತೆ ಅದನ್ನೇ ಬರ್ಕೋಬೇಕು. NE² A ಟೌ ಈಸ್ ಈಕ್ವಲ್ಸ್ ಟು ಇಲ್ಲಿ ವಿ ಬೈ ಐ ಯಾವುದಕ್ಕೆ ಈಕ್ವಲ್ ಆಗ್ತೈತೆ ಅಂದರೆ ಆರ್ದು ಈಕ್ವೇಷನ್ ರೀ. ಓಮ್ ಅಂದರೆ ರೆಸಿಸ್ಟೆನ್ಸ್ ಅಂತೇಳಿ ಬರ್ತೈತೆ. ಏನು ಓಮ್ಸ್ ಲಾನಲ್ಲಿ ಏನು ಬರ್ತದ? ರೆಸಿಸ್ಟೆನ್ಸ್ ಬರ್ತದೆ. ಇದು ವಿ ಬೈ ಐ ಈಸ್ ಈಕ್ವಲ್ಸ್ ಟು ಆರ್, ರೆಸಿಸ್ಟೆನ್ಸ್ ದಿ ಈಕ್ವೇಷನ್. ಸೊ ಇಲ್ಲಿ ಏನು ಬರ್ತೀನಿ ನಾವು? ವಿ ಬೈ ಐ ಇದ್ದಲ್ಲಿ ಆರ್ ಬರ್ತೀನಿ. ಇಯರ್ ಆರ್ ಈಸ್ ದ ಕಾನ್ಸ್ಟೆಂಟ್ ಪ್ರಪೋರ್ಷನಲ್ ಅಂತೇಳಿ ಹೇಳ್ತೀವಿ ನಾವು. ಆರ್ ಈಸ್ ದ ಕಾನ್ಸ್ಟೆಂಟ್ ಪ್ರಪೋರ್ಷನಲ್. ಹೌದಾ? ದಿಸ್ ಈಸ್ ದ ಎಕ್ಸ್ಪ್ಲನೇಷನ್ ಆಫ್ ಡೆರಿವೇಶನ್ ಆಫ್ ದ ಓಮ್ಸ್ ಲಾ. ಮತ್ತು ಇದರಲ್ಲಿ ಏನು ಬರ್ತೈತೆ ಅಂದರೆ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಅಂತೇಳಿ ಹೇಳ್ತೀವಿ ನಾವು. ಏನಂತೇಳಿ ಹೇಳ್ತೀವಿ? ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಹೌದಾ? ಇಲ್ಲಿ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಅಂದರೆ ಏನೇನು ಬರ್ತೈತೆ ಅಂದರೆ ಇಲ್ಲಿ ನೋಡ್ರಿ, ಫಸ್ಟ್ ಒನ್ Ohm's law is not applicable for varying the temperature.
ವೇರಿಂಗ್ ದ ಟೆಂಪ್ರೇಚರ್ ಅಂತೇಳಿ ಹೇಳ್ತೀವಿ. ಹೌದಾ, ಟೆಂಪ್ರೇಚರ್ನ ಬದಲು ಮಾಡೋಕ್ಕಾಗಲ್ಲ, ಟೆಂಪ್ರೇಚರ್ನ ವೇರಿ ಮಾಡೋಕ್ಕಾಗಲ್ಲ ಇದರಲ್ಲಿ. ಹೌದಾ, ಓಮ್ಸ್ ಲಾ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ವೇರಿಂಗ್ ದ ಟೆಂಪ್ರೇಚರ್. ಮತ್ತು ಇನ್ನೂ ಒಂದು ಯಾವುದಕ್ಕೆ ಅಪ್ಲಿಕೇಬಲ್ ಆಗಲ್ಲ ಇದು ಓಮ್ಸ್ ಲಾ ಅಂತಂದರೆ, ಓಮ್ಸ್ ಲಾ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ಹೈ ಟೆಂಪ್ರೇಚರ್ ಆ್ಯಂಡ್ ಲೋ ಟೆಂಪ್ರೇಚರ್. ಹೌದಾ, ಹೈ ಟೆಂಪ್ರೇಚರ್ ಮತ್ತು ಲೋ ಟೆಂಪ್ರೇಚರ್ನಲ್ಲಿಯೂ ಕೂಡ ಓಮ್ಸ್ ಲಾ ಅಪ್ಲಿಕೇಬಲ್ ಆಗಲ್ಲ. ಎದಕ್ಕಾಗಲ್ಲ ಅಂದರೆ, ನಾವು ಆಲ್ರೆಡಿ ಸ್ಟೇಟ್ಮೆಂಟ್ಸ್ನಲ್ಲಿ ಏನು ಹೇಳಿದ್ವಿ ಸ್ಟೇಟ್ಮೆಂಟ್ನಲ್ಲಿ ಅಂತಂದರೆ, ಇಟ್ ಸ್ಟೇಟ್ಸ್ ದ್ಯಾಟ್ ಎಟ್ ಎ ಕಾನ್ಸ್ಟೆಂಟ್ ಟೆಂಪ್ರೇಚರ್ ಅಂತೇಳಿ ಹೇಳ್ತೀವಿ ನಾವು. ಓಮ್ಸ್ ಲಾ ಅಂದ್ರೇ ಕಾನ್ಸ್ಟೆಂಟ್ ಟೆಂಪ್ರೇಚರ್ನಲ್ಲಿ ಏನಾಗ್ತದೆ, ಅದು ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತೇಳಿ ಹೇಳ್ತೀವಿ. ಹಂಗಾಗಿ ಇಲ್ಲಿ ಹೈ ಟೆಂಪ್ರೇಚರ್ ಲೋ ಟೆಂಪ್ರೇಚರ್ ಇರಬಾರ್ದು, ಇದ್ದರೆ ಓಮ್ಸ್ ಲಾ ಅಪ್ಲಿಕೇಬಲ್ ಆಗಲ್ಲ. ಕಾನ್ಸ್ಟೆಂಟ್ ಟೆಂಪ್ರೇಚರ್ ಇದ್ದರೆ ಮಾತ್ರ ಏನಾಗ್ತೈತೆ, ಅಪ್ಲಿಕೇಬಲ್ ಆಗ್ತೈತೆ. ಮತ್ತು ನಾಟ್ ಅಪ್ಲಿಕೇಬಲ್, ಮತ್ತು ಯಾವುದಕ್ಕೆ ಅಪ್ಲಿಕೇಬಲ್ ಆಗಲ್ಲ ಅಂದರೆ, ನಾಟ್ ಅಪ್ಲಿಕೇಬಲ್ ಫಾರ್ ಸೆಮಿ ಕಂಡಕ್ಟರ್ ಡಿವೈಸಸ್ ಅಂತೇಳಿ ಹೇಳ್ತೀವಿ. ನಾಟ್ ಅಪ್ಲಿಕೇಬಲ್ ಫಾರ್ ಸೆಮಿ ಕಂಡಕ್ಟರ್ ಡಿವೈಸಸ್ ಯಾವ್ಯಾವಪ್ಪ, ಲೈಕ್ ಟ್ರಾನ್ಸಿಸ್ಟರ್ ಮತ್ತು ಡಯೋಡ್ಸ್ ಎಕ್ಸೆಟ್ರಾ. ಎದಕ್ಕಿಲ್ಲಿ ಸೆಮಿಕಂಡಕ್ಟರ್ ಡಿವೈಸಸ್ಗೆ ಓಮ್ಸ್ ಲಾ ಅಪ್ಲಿಕೇಬಲ್ ಆಗಲ್ಲ ಅಂತಂದರೆ, ಸೆಮಿಕಂಡಕ್ಟರ್ ಡಿವೈಸಸ್ ಅಂದರೆ ನಿಮಗೆ ಲಾಸ್ಟ್ ಚಾಪ್ಟರ್ ಐತಿ PUC ಸೆಕೆಂಡ್ ಇಯರ್ನಲ್ಲಿ. ಇದ್ರದ್ದು ಡೆಫಿನೇಷನ್ ಏನು ಬರ್ತೈತೆ ಅಂದರೆ, ಕಂಡಕ್ಟಿವಿಟಿ ಬಿಟ್ವೀನ್ ಬೋತ್ ಕಂಡಕ್ಟರ್ ಆ್ಯಂಡ್ ಇನ್ಸುಲೇಟರ್. ಹೌದಾ, ಕಂಡಕ್ಟಿವಿಟಿ ಯಾವುದ್ಯಾವ್ದ್ರ ನಡುವೆ ಇರ್ತೈತೆ ರೀ ಸೆಮಿಕಂಡಕ್ಟರ್ ಡಿವೈಸಸ್ನಲ್ಲಿ ಅಂದರೆ, ಸೆಮಿಕಂಡಕ್ಟರ್ ಡಿವೈಸಸ್ ಅದು ಯಾವುದು ಟ್ರಾನ್ಸಿಸ್ಟರ್ ಡಯೋಡ್ಸ್ ಅಂತೇಳಿ ಏನು ತೊಗೊಂಡಿವಲ್ರಿ ಎಕ್ಸಾಂಪಲ್ಸ್, ಇದರಲ್ಲಿ ಏನಿರ್ತದೆ, ಬೋತ್ ಕಂಡಕ್ಟಿವಿಟಿ ಬಿಟ್ವೀನ್ ದ ಬೋತ್ ಕಂಡಕ್ಟರ್ ಆ್ಯಂಡ್ ಇನ್ಸುಲೇಟರ್. ಹಂಗಾಗಿ ಏನಾಗ್ತದೆ, ಇದು ಓಮ್ಸ್ ಲಾ ಇಲ್ಲಿ ಅಪ್ಲಿಕೇಬಲ್ ಆಗಲ್ಲ. ಹೌದಾ, ನೆಕ್ಸ್ಟ್ ಫೋರ್ತ್ ಒನ್ ರೈಟ್, ಇಷ್ಟು ಇದ್ದರೆ ಸಾಕ್ರೆ. ನೆಕ್ಸ್ಟ್ ಏನು ಬರ್ತೈತಪ್ಪ ಅಂತಂದರೆ, ಓಮಿಕ್ ಡಿವೈಸಸ್ ಆ್ಯಂಡ್ ನಾನ್ ಓಮಿಕ್ ಡಿವೈಸಸ್ ಅಂತೇಳಿ ಹೇಳ್ತೀವಿ. ಏನಂತೇಳಿ ಹೇಳ್ತೀವಿ ನಾವು, ಓಮಿಕ್ ಡಿವೈಸಸ್ ಆ್ಯಂಡ್ ನಾನ್ ಓಮಿಕ್ ಡಿವೈಸಸ್. ಓಮಿಕ್ ಡಿವೈಸಸ್ ಆ್ಯಂಡ್ ನಾನ್ ಓಮಿಕ್ ಡಿವೈಸಸ್ ಅಂತೇಳಿ ಹೇಳ್ತೀವಿ. ಏನಿದು ಓಮಿಕ್ ಡಿವೈಸಸ್ ಆ್ಯಂಡ್ ನಾನ್ ಓಮಿಕ್ ಡಿವೈಸಸ್ ಅಂದರೆ, ಓಮಿಕ್ ಡಿವೈಸಸ್ ಅಂದರೆ ವಿಚ್ ಒಬೇಸ್ ದ ಓಮ್ಸ್ ಲಾ. ನಾನ್ ಓಮಿಕ್ ಅಂದರೆ ವಿಚ್ ಡಸಂಟ್ ಒಬೇಸ್ ದ ಓಮ್ಸ್ ಲಾ. ಅಂದರೆ ಓಮಿಕ್ ಡಿವೈಸಸ್ ಅಂದರೆ ಓಮ್ಸ್ ಲಾ ಅಪ್ಲೈ ಆಗ್ತಕ್ಕಂಥ ಡಿವೈಸಸ್. ಯಾವುದು ಓಮ್ಸ್ ಲಾ ಮೇಲೆ ವರ್ಕ್ ಆಗ್ತಾವಲ್ಲ ಅವು ಡಿವೈಸಸ್ಗೆ ಏನಂತ ಹೇಳ್ತೀವಿ ನಾವು, ಓಮಿಕ್ ಡಿವೈಸಸ್ ಅಂತ ಹೇಳ್ತೀವಿ. ಯಾವ ಡಿವೈಸಸ್ಗಳು ಓಮ್ಸ್ ಲಾ ಮೇಲೆ ವರ್ಕ್ ಆಗಲ್ಲ ಅವಕ್ಕೆ ಏನಂತೇಳಿ ಹೇಳ್ತೀವಿ ನಾವು, ನಾನ್ ಓಮಿಕ್ ಡಿವೈಸಸ್ ಅಂತೇಳಿ ಹೇಳ್ತೀವಿ. ಇದಕ್ಕೆ ಫಾರ್ ಎಕ್ಸಾಂಪಲ್ ಯಾವ್ದು ಹೇಳ್ತೀರಿ, ಟ್ರಾನ್ಸಿಸ್ಟರ್ಸ್, ಹೌದಾ, ಡಯೋಡ್ಸ್ ಎಕ್ಸೆಟ್ರಾ. ಇವೆಲ್ಲ ಹೇಳೋದಕ್ಕಿಂತ ನಾವು ಏನಂತ ಹೇಳ್ಬೋದು, ಸೆಮಿ ಕಂಡಕ್ಟರ್ ಡಿವೈಸಸ್ ಅಂತೇಳಿ ಹೇಳ್ಬೋದು. ಏನಂತೇಳಿ ಹೇಳ್ಬೋದು ನಾವು, ಸೆಮಿ ಕಂಡಕ್ಟರ್ ಡಿವೈಸಸ್. ಯಾಕಂದ್ರೆ ನಾನು ಲಿಮಿಟೇಷನ್ಸ್ನಲ್ಲಿ ಈಗ ಹೇಳಿದ್ನಲ್ರಿ, ಆ್ಯಂಡ್ ಸೆಮಿ ಕಂಡಕ್ಟರ್ ಡಿವೈಸಸ್ ಈ ಓಮ್ಸ್ ಲಾ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ಸೆಮಿ ಕಂಡಕ್ಟರ್ ಡಿವೈಸಸ್. ಹೌದಾ, ಲಿಮಿಟೇಷನ್ಸ್ನಲ್ಲಿ ಹೇಳಿವಿಲ್ರಿ, ಅದನ್ನೇ ಇಲ್ಲಿ ಬರ್ಕೊಂತೀವಿ. ಓಮಿಕ್ ಡಿವೈಸಸ್ ಅಂದರೆ ಯಾವ ಬರ್ತಾವ, ಓಮಿಕ್ ಡಿವೈಸಸ್ ಅಂದರೆ ವೋಲ್ಟ್ ಮೀಟರ್ ಬರ್ತದ, ಕಂಡಕ್ಟರ್ ಬರ್ತದ, ಮತ್ತು ಆ್ಯಮ್ಮೀಟರ್ ಬರ್ತೈತಿ, ಮತ್ತು ನೆಕ್ಸ್ಟ್ ಏನು ಬರ್ತೈತೆ ರೀ, ಗ್ಯಾಲ್ವನೋಮೀಟರ್ ಬರ್ತೈತಿ. ಏನು ಬರ್ತದ, ಗ್ಯಾಲ್ವನೋಮೀಟರ್. ಇವು ಎಲ್ಲ ಎಕ್ಸಾಂಪಲ್ಸ್ ಫಾರ್ ಓಮಿಕ್ ಡಿವೈಸಸ್ ಆ್ಯಂಡ್ ನಾನ್ ಓಮಿಕ್ devices. Okay, please subscribe this channel. In next video I will explain about the cells.